ಯಾಕೆ ಇಷ್ಟು ದಿನ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ, ಇಷ್ಟು ಲಾಂಗ್ ಬ್ರೇಕ್ ನಾನು ಯಾಕೆ ತೊಗೊಂಡೆ. ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ನಾನು ವೀಡಿಯೋಸ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. 2 ಮಂತ್ಸ್ ಐ ಟುಕ್ ಅ ಲಾಂಗ್ ಬ್ರೇಕ್ ಫ್ರಮ್ ಸೋಷಿಯಲ್ ಮೀಡಿಯಾ. Hi guys, welcome back to my YouTube channel. This is Raksha Reddy. If you are new here, I create content related to skincare, fashion, beauty, lifestyle and much more. ನಿಮಗೂ ಕೂಡ ಈ ತರ ವಿಡಿಯೋಸ್ ಎಲ್ಲ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ರೆ make sure you subscribe to my channel right now. As you saw in thumbnail, ನಾನು 2 ಮಂತ್ಸ್ ಇಂದ ಎಲ್ಲೂ ಕೂಡ ಅಷ್ಟಾಗಿ ಆಕ್ಟಿವ್ ಇಲ್ಲ. ಮೇ ಬಿ ಅಲ್ಲಿ ಇಲ್ಲಿ ಸಣ್ಣದಾಗಿ ಎಲ್ಲೋ ಒಂದೊಂದು ಶಾರ್ಟ್ಸ್ ಪೋಸ್ಟ್ ಮಾಡೋದಾಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ 2 ವಾರಕ್ಕೆ 3 ವಾರಕ್ಕೆ ಒಂದು ರೀಲ್ ಹಾಕೋದು, ಈ ತರ ನೋಡಿರ್ತೀರಾ. ಬಟ್ ದ ಓಲ್ಡ್ ವರ್ಷನ್ ಆಫ್ ಮೈ ಸೆಲ್ಫ್ ಯಾವಾಗ್ಲೂ ಡೈಲಿ ಒಂದೊಂದು ವಿಡಿಯೋ ಕರೆಕ್ಟ್ ಆಗಿ 4 o'clock ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ನೌ ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ತುಂಬಾ ಅಂದ್ರೆ ತುಂಬಾನೇ ಇನ್ಕನ್ಸಿಸ್ಟೆಂಟ್ ಆಗಿ ಪೋಸ್ಟ್ ಮಾಡ್ತಾ ಇದ್ದೆ. ಎಷ್ಟೊಂದ್ ದಿನ ಪೋಸ್ಟೇ ಮಾಡ್ತಾ ಇರ್ಲಿಲ್ಲ. ತುಂಬಾ ಈ ತರ ನಡೀತಾ ಇತ್ತು. ಯಾಕೆ ಇಷ್ಟು ಒಂದು ಲಾಂಗ್ ಡ್ಯೂರೇಷನ್ ಅಲ್ಲಿ ಬ್ರೇಕ್ ತಗೊಂಡಿದ್ದು. ಐ ನೆವರ್ ಟುಕ್ ಅ ಬ್ರೇಕ್ ಲೈಕ್ ದಿಸ್. ಮೇ ಬಿ 1 week ಅಷ್ಟೇ, ಅದೇ ಜಾಸ್ತಿ ನನ್ನ ಪ್ರಕಾರ ನಾನು ತಗೊಂಡಿರೋದ್ರಲ್ಲಿ. ಬಟ್ ರಿಯಲಿ 2 months ಇಟ್ ವಾಸ್ ನೆಸೆಸರಿನಾ ಅಂತ ಕೇಳೋರ್ಗೆ ಎಸ್, ಇಟ್ ವಾಸ್ ನೆಸೆಸರಿ. ಬಿಕಾಸ್ ನನಗೆ ಮೆಂಟಲಿ ತುಂಬಾನೇ ಓಡ್ತಾ ಇತ್ತು, ತುಂಬಾ ಗೋತ್ರು ಆಗ್ತಾ ಇದ್ದೆ ನಾನು. ಮೇ ಬಿ ನಾನು ಅದನ್ನ ಯಾರ ಹತ್ರನೂ ತೋರಿಸ್ಕೊಂಡಿಲ್ಲ. ಔಟ್ಸೈಡ್ ನಾನು ತುಂಬಾ ನಗ್ನಗ್ತು, ತುಂಬಾ ಚೆನ್ನಾಗಿ ಇದ್ದೆ. ಬಟ್ ನನಗೆ ಇನ್ಸೈಡ್ ತುಂಬಾ ಥಾಟ್ಸ್ ರನ್ ಆಗ್ತಾ ಇತ್ತು. ಯಾಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ನನಗೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ಗೆ ವಿಡಿಯೋಸ್ ಮಾಡೋದಕ್ಕೆ, ಏನಾಗಿದೆ ಅಂತ ನನಗೆ ಹಲವಾರು ಥಾಟ್ಸ್ಗಳು ನಾನು ನಮ್ಮ ಅಮ್ಮನ ಹತ್ರನೂ ಶೇರ್ ಮಾಡ್ಕೊತಾ ಇದ್ದೆ. ನಂಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ. ಯೂಶಲಿ ನನಗೆ ಲಾಂಗ್ ಹಾಲಿಡೇಸ್ ಸಿಕ್ಕಿದ್ರೆ, ಲಾಂಗ್ ಬ್ರೇಕ್ ಅಂತ ಕಾಲೇಜ್ ಕಡೆಯಿಂದ ಎಲ್ಲ ಸಿಕ್ಕಿದ್ರೆ, ಐ ಯೂಶಲಿ ರೆಕಾರ್ಡ್ ಆಲ್ ದ ವಿಡಿಯೋಸ್. ಒಂದು ಅಟ್ಲೀಸ್ಟ್ 1 month ಆಗೋಷ್ಟು ಶೂಟ್ ಮಾಡಿ ಇಟ್ಕೊಳ್ಳುವೆ ನಾನು. ವಾರಕ್ಕೆ 2 ವಿಡಿಯೋಸ್ ಆ ಥರ ಎಲ್ಲ ಶೂಟ್ ಮಾಡ್ತಿದ್ದೆ. ಬಟ್ ಈ ಸತಿ ನನಗೆ ತುಂಬಾ ಲಾಂಗ್ ಬ್ರೇಕ್, ಕಾಲೇಜ್ ಕಡೆಯಿಂದ 3 ದಿನ ಎಲ್ಲ ರಜಾ ಸಿಕ್ಕಿದ್ರು ಕೂಡ ನಾನು ಒಂದೇ ಒಂದು ವಿಡಿಯೋನ ಮಾಡಿಲ್ಲ. ನನ್ನ ಪ್ಲೇಸ್ ಬಿಟ್ಟು ನಾನು ಎದ್ದೇಳಲಿಲ್ಲ ಅಂತಾನೆ ಹೇಳ್ಬೋದು. ಫೋನ್ ಅಂಡ್ ಮೈ ಪ್ಲೇಸ್ ಫುಡ್ ಅಷ್ಟೇ ಇದರಲ್ಲಿ ಮುಳುಗಿದ್ದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗೋದಿಲ್ಲ. ಬಿಕಾಸ್ ಐ ವಾಸ್ ಸೋ ಮಚ್ ನನಗೆ ಡಿಸ್ಟರ್ಬ್ ಆಗಿತ್ತು. ತುಂಬಾ ನನಗೆ ಕಾಮ್ ಆಗಿರ್ಬೇಕು, ನಾನು ಒಬ್ಳೇ ಇರ್ಬೇಕು ಅನ್ನೋ ತರ ತುಂಬಾ ಫೀಲ್ ಆಗ್ತಾ ಇತ್ತು. ಎಲ್ಲಾರ ಮಧ್ಯೆ ಇದ್ರು ಐ ವಾಸ್ ಲೈಕ್ ಲಾಸ್ಟ್ ಅಂತ ಹೇಳ್ತಾರಲ್ಲ, ಆ ತರ ಇದ್ದೆ. ನಂಬಲ್ಲ ನನ್ನ ಹತ್ರ ಎಷ್ಟು ಕಂಟೆಂಟ್ಸ್ ಇದೆ ಅಂತ. ದಿಸ್ ಬುಕ್ ಇಸ್ ಮೆಂಟ್ ಟು ರೈಟ್ ಮೈ ಯೂಟ್ಯೂಬ್ ಕಾಂಟೆಂಟ್ಸ್. ನಾನು ತೋರಿಸ್ತೀನಿ ನಿಮ್ಗೆ ಎಷ್ಟು ಕಂಟೆಂಟ್ಸ್ ನಾನು ಪ್ಲಾನ್ ಮಾಡಿದೀನಿ ಅಂದ್ಬಿಟ್ಟು. ಟಿಕ್ ಹಾಕಿರೋದೆಲ್ಲ ಮಾಡಿದೀನಿ, ಟಿಕ್ ಹಾಕದೇ ಇರೋದೆಲ್ಲ ಮಾಡಿಲ್ಲ ಅಂತ. ಇಷ್ಟು ಕಂಟೆಂಟ್ಸ್ ಇನ್ನೂ ಹಂಗೆ ಬಾಕಿ ಇದೆ. ಟಚ್ ವುಡ್ ಎಲ್ಲಾನು ಕಂಟೆಂಟ್ಸ್ ಇದ್ರೂನು ಕೆಲವೊಂದು ನಾನು ಫೋನಲ್ಲಿ ನೋಟ್ ಡೌನ್ ಮಾಡಿ ಇಟ್ಕೊಂಡಿರ್ತೀನಿ, ಕೆಲವೊಂದು ಮನೇಲಿದ್ರೆ ಬುಕ್ಕಲ್ಲಿ ಬರೆದು ಇಟ್ಕೊಂತೀನಿ. ನಾನು ಹೊರಗಡೆ ಇದ್ದ ಕಂಟೆಂಟ್ ನೆನಪಾದ್ರೆ ಹಾಗೆ ಫೋನಲ್ಲಿ ನೋಟ್ ಡೌನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇಷ್ಟೆಲ್ಲ ಕಂಟೆಂಟ್ಸ್ ಇದ್ರು ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ ನಿಮ್ಗೆ ಪ್ರಶ್ನೆ ಇರಬಹುದು. ಬಟ್ ನಾನು ಹೇಳ್ತಾ ಇದ್ದೀನಲ್ಲ, ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಟೇಕ್ ಅ ಬ್ರೇಕ್. ನಿಮ್ಗೆ ಬ್ರೇಕ್ ಬೇಕು, ಸಾಕು ಇದೆಲ್ಲ ಒಂದ್ ಸ್ವಲ್ಪ ದಿನ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಇರಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಅ ಬ್ರೇಕ್. ನಥಿಂಗ್ ರಾಂಗ್ ಇನ್ ದಟ್. ನೀವು ಬ್ರೇಕ್ ಯಾವಾಗ ತಗೊಂತೀರಾ ಅಲ್ವಾ, ಆಗ ಇನ್ನೂ ಚೆನ್ನಾಗಿ ಬೌನ್ಸ್ ಬ್ಯಾಕ್ ಆಗಿ ಬರ್ಬೋದು. ಒಳ್ಳೆ ಕಾಮ್ ಆಗಿ ನಿಮ್ಮ ಬಾಡಿನ ಆರಾಮಾಗಿ ಡಿಟಾಕ್ಸ್ ಮಾಡ್ಕೊಂಡು, ನಿಮ್ಮ ಮೈಂಡ್ ನ ನೀಟಾಗಿ ಡಿಟಾಕ್ಸ್ ಮಾಡ್ಕೊಂಡು ಬೌನ್ಸ್ ಬ್ಯಾಕ್ ಆದಾಗ ಸಿಗುವಂತ ರಿಸಲ್ಟ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟು ಟೈಮ್ ಇದ್ರು ನಾನು ವಿಡಿಯೋಸ್ನ ಮಾಡಿಲ್ಲ ಅಂತ ಅನ್ನೋದಕ್ಕೆ ಮೇನ್ ರೀಸನ್ ಬಂದು ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು. ಯಾಕೆ ಅಂತ ಅಂದ್ರೆ ನನಗೆ ಟೈಮ್ ಇದ್ರು ನಾನು ವಿಡಿಯೋಸ್ ಮಾಡ್ಬೋದಿತ್ತು. ಬಟ್ ನಾನು ಮಾಡಿಲ್ಲ. ಯಾಕೆ ಅಂತ ಅಂದ್ರೆ ಇಂಟ್ರೆಸ್ಟ್ ಇಲ್ಲದೆ ಏನಾದ್ರೂ ಒಂದು ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಡೆಫಿನೆಟ್ಲಿ ಅದರ ಔಟ್ಪುಟ್ ವರ್ಸ್ಟ್ ಆಗೇ ಇರುತ್ತೆ. ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲದೆ ನಾನು ಏನೋ ಮಾಡೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಬಟ್ ನಾನೇನೋ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಐ ಶುಡ್ ಗಿವ್ ಮೈ 101%. ನಾನು ಯೂಶಲಿ ನನ್ನ ವಿಡಿಯೋಸ್ ಮಾಡ್ಬೇಕಾದ್ರೆ ಪ್ರತಿ ಒಂದು ಪ್ರೆಸೆಂಟೇಬಲ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಯಾವ ವಿಡಿಯೋ ಹೆಂಗ್ ಓಡುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ಎಲ್ಲಾ ವಿಡಿಯೋಸ್ಗೂ ನನ್ನ ಕಡೆಯಿಂದ 101% ನಾನು ಹಾಕ್ಬಿಟ್ಟೆ ವಿಡಿಯೋಸ್ ನ ಮಾಡಿರ್ತೀನಿ. ಐ ಜಸ್ಟ್ ವಾಂಟೆಡ್ ಟು ಕಮ್ ಹಿಯರ್ ಅಂಡ್ ಕ್ಲಾರಿಫೈ ದಟ್ ಟೇಕಿಂಗ್ ಬ್ರೇಕ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ಇಫ್ ಯು ವಾಂಟ್ ಅ ಬ್ರೇಕ್ ತಗೊಳ್ಳಿ. ಬ್ರೇಕ್ ತಗೊಂಡು ಇನ್ನೂ ಒಳ್ಳೊಳ್ಳೆ ಐಡಿಯಾಸ್ ಇಂದ, ಒಳ್ಳೊಳ್ಳೆ ಥಾಟ್ಸ್ ಇಂದ ನೀವು ಕಮ್ ಬ್ಯಾಕ್ ಮಾಡಬಹುದು ಅಂತ ನಾನು ನಿಮ್ಗೆ ಹೇಳ್ಬೇಕಾಗಿತ್ತು ಅಂತಾನೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಆಸ್ ಐ ಸೆಡ್, ನನ್ಗೆ ಈ ಫೇಸ್ ಇಂದ ಹೊರಗೆ ಬಂದಿದ್ದು ತುಂಬಾನೇ ಕಷ್ಟ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಬಿಕಾಸ್ ನಾನು ಒಂದು 2 years ಇದೇ ಫೇಸ್ ಅಲ್ಲಿ ಇದ್ದು ಬಂದಿದ್ದೆ. ಆಗ ಸ್ಟ್ರಾಂಗ್ ಆಗಿದ್ದೀನಿ ನಾನು. ನನಗೆ ಈಗ ಈ ಫೇಸ್ ಇಂದ ಹೊರಗಡೆ ಬರೋದಕ್ಕೆ ಏನು ಕಷ್ಟ ಅಂತ ಅನ್ಸ್ಲಿಲ್ಲ. ಥಿಂಗ್ ಲೈಕ್ ಅ ರಾಂಗ್ ಫೇಸ್ ಅಂತರ ಎಲ್ಲ ಏನು ಇಲ್ಲ. ಜಸ್ಟ್ ಮೆಂಟಲಿ ಐ ವಾಸ್ ಗೋಯಿಂಗ್ ಥ್ರೂ ಅ ಲಾಟ್ ಅಂತಾನೆ ಹೇಳ್ಬೋದು. ತುಂಬಾ ಬ್ಯುಸಿ ಆದ್ರೂ ಒಂದೊಂದ್ಸತಿ
ಮೈಂಡ್ ಹೆಂಗೆಗೋ ಆಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಇಟ್ ವಾಸ್ ಮೈ ಥಿಂಗ್. ನನ್ನ ಕೇಸಲ್ಲಿ ಹಂಗೆ ಆಯಿತು ಅಂತ ಹೇಳ್ಬೋದು. ಬಿಕಾಸ್ ಬೆಳಗ್ಗೆನೆ ಕಾಲೇಜ್ಗೆ ಹೋಗಬೇಕು, ಕಾಲೇಜಿಂದ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ, ನಾನು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಕಾಲೇಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಮತ್ತು ಫ್ಯಾಮಿಲಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ನನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಇದರ ಮಧ್ಯೆ ನನ್ನ ಪ್ಯಾಷನ್ನ ಕೂಡ ಫಾಲೋ ಮಾಡಬೇಕು. ಸೊ ಇದು ಎಷ್ಟು ನನ್ನ ಕೈಯಲ್ಲಿ ಆಗದೆ ಇದ್ದಿದ್ದು ಒಂದು ಕಾರಣಕ್ಕೆ ಐ ಥಾಟ್ ಲೆಟ್ ಮಿ ಟೇಕ್ ಅ ಬ್ರೇಕ್ ಆ್ಯಂಡ್ ಕಾಮ್ ಡೌನ್ ಅಂತ ಅಂದ್ಬಿಟ್ಟು ನಾನು ಒಂಚೂರು ಸ್ಟೆಪ್ ಬ್ಯಾಕ್ ಆಗಿ ಒಂದು ಬ್ರೇಕ್ ತಗೊಂಡು ಐ ಆಮ್ ಬ್ಯಾಕ್ ಅಗೇನ್. ಜಸ್ಟ್ ನಾನು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ, ಅದು ಕೂಡ ರೆಗ್ಯುಲರ್ ಆಗಿ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಬಿಡಿ. ವಾರಕ್ಕೆ 1-2 ಇಷ್ಟೇ ಅಪ್ಲೋಡ್ ಮಾಡ್ತಾ ಇದ್ದಿದ್ದು, ತುಂಬಾನೇ ಇರ್ರೆಗ್ಯುಲರ್ ಆಗಿ ವಿಡಿಯೋಸ್ನ ಪೋಸ್ಟ್ ಮಾಡ್ತಾ ಇದ್ದೆ. ಸೊ ಐ ಥಾಟ್ ಓಕೆ, ಲೆಟ್ಸ್ ಕಾಮ್ ಡೌನ್, ನೀಟಾಗಿ ಒಂದು ಬ್ರೇಕ್ ತಗೊಂಡು ಒಂದು ಒಳ್ಳೆ ಕಂಬ್ಯಾಕ್ ಜೊತೆಗೆ ಬರೋಣ ಅಂತ ಐ ಆಮ್ ಹಿಯರ್ ರೈಟ್ ನೌ ಟುಡೇ. ಬೀಯಿಂಗ್ ಅ ಗರ್ಲ್ ಟ್ರೈಂಗ್ ಟು ಬಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆ್ಯಂಡ್ ನಾನು ಒಬ್ಬಳು ಪುಟ್ಟ ಹುಡುಗಿಯಾಗಿ ಒಂದು ಗರ್ಲ್ ಕಮ್ಯುನಿಟಿನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬೇಕು ಅಂತ ತುಂಬಾನೇ ಕಷ್ಟಪಡ್ತಾ ಇದ್ದೀನಿ. ಅದು ಎಲ್ಲರಿಗೂ ನಿಮಗೆ ಗೊತ್ತಿರ್ಬೋದು. ನನ್ನ ಯೂಟ್ಯೂಬ್ ಚಾನಲ್ನ ನೋಡಿದಾಗ್ಲೇನೆ ನೀವು ಅನ್ಬೋದು ಇಷ್ಟೆಲ್ಲ ಯಾಕೆ ಈ ವಯಸ್ಸಿಗೆ ಅಂತ. ಅಂದರೆ ನೋ, ಈ ಟೈಮಲ್ಲಿ ಮಾಡಿದೆ, ಮುಂದೆ ವಯಸ್ಸಾದ್ಮೇಲಂತೂ ಮಾಡೋದಕ್ಕೆ ಆಗಲ್ಲ. ನಾನು ನಿಮಗೆ ಇದು ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಐ ಜಸ್ಟ್ ವಾಂಟ್ ಟು ಸೇ ಟು ಆಲ್ ಮೈ ಗರ್ಲೀಸ್ ಔಟ್ ದೇರ್, ಇಟ್ಸ್ ಓಕೆ ಟು ನಾಟ್ ಟು ಬಿ ಓಕೆ ಅಂತ ನಾನು ಹೇಳೋದಕ್ಕೆ ಬಂದಿರೋದು ಅಷ್ಟೇ. ನಿಮಗೆ ಸ್ವಲ್ಪ ಪಾಸ್ ತಗೋಬೇಕು ಅಂತಂದ್ರೆ ನಥಿಂಗ್ ರಾಂಗ್ ಇನ್ ದಟ್. ಯಾರೋ ಏನೋ ಅನ್ಕೊಂತಾರೆ, ಓ ಅಷ್ಟೇ ಇವಳ್ದು ಮುಗೀತು, 3 ದಿನ ವಿಡಿಯೋಸ್ ಹಾಕಿದ್ದು 4ನೇ ದಿನದಿಂದ ಶೋಕಿ ಹೋಯ್ತು ಅಂತ ಅನ್ಕೊಬಹುದು. ಈ ತರ ಎಲ್ಲ ಅನ್ಕೊಂಡ್ಬಿಡ್ತಾರೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಅಂದ್ರೆ ಇಟ್ಸ್ ಓಕೆ, ಲೆಟ್ ದೆಮ್ ಥಿಂಕ್. ನಿಮಗ್ ಮಾತ್ರ ಗೊತ್ತು ನೀವು ಏನ್ ಗೋತ್ರು ಆಗ್ತಾ ಇದ್ದೀರಾ ಅಂದ್ಬಿಟ್ಟು. ಸೊ ಐ ಜಸ್ಟ್ ವಾಂಟೆಡ್ ಟು ಪುಟ್ ಇಟ್ ಔಟ್ ದೇರ್. ಎಷ್ಟೊಂದು ಜನ ಈ ತರ ಥಿಂಕ್ ಮಾಡೋರು ಇರ್ತಾರೆ, ಎಷ್ಟೊಂದು ಜನಕ್ಕೆ ಒಂದು ಸಣ್ಣ ಮೋಟಿವೇಟ್ ಆಗುತ್ತೆ ಅಂತ ಐ ವಾಂಟೆಡ್ ಟು ಡೂ ದಿಸ್ ವಿಡಿಯೋ. ಫುಲ್ ಪ್ಯಾಕ್ಡ್ ಎನರ್ಜಿಯಿಂದ ವಾಪಸ್ ಬಂದಿದ್ದೀನಿ. ಡೆಫಿನೆಟ್ಲಿ ಒಳ್ಳೊಳ್ಳೆ ವಿಡಿಯೋಸ್ನ ನಾನು ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. 30 days ಚಾಲೆಂಜ್ನ ಕೂಡ ತಗೊಂಡಿದ್ದೆ, ಲಾಸ್ಟ್ ಟೈಮ್ ಕೂಡ ತಗೊಂಡು ಕ್ವಿಟ್ ಮಾಡಿದ್ದೆ. ಬಟ್ ದಿಸ್ ಟೈಮ್ ನೋ, ಐ ಆಮ್ ನಾಟ್ ಗೋನಾ ಕ್ವಿಟ್ ದಿಸ್, ಐ ಡೆಫಿನೆಟ್ಲಿ ಡೂ ಇಟ್. ಸೊ ನೀವು ಈ ಜರ್ನಿಯಲ್ಲಿ ನನ್ನ ಜೊತೆ ಪಾರ್ಟ್ ಆಗಿ ಇರಬೇಕು ಅಂತ ಅಂದರೆ ಪ್ಲೀಸ್ ಮೇಕ್ ಶೋರ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಫಾರ್ ಎವ್ರಿ ವಿಡಿಯೋ ನೋಟಿಫಿಕೇಶನ್ ಆಫ್ ಮೈನ್. ದಿಸ್ ವಾಸ್ ಮೈ ಫಸ್ಟ್ ಎಪಿಸೋಡ್ ಆಫ್ ಲೈಫ್ ಲೆಸನ್ಸ್. ಐ ಹೋಪ್ ನಿಮ್ಗೆ ಇದು ಇಷ್ಟ ಆಯಿತು ಅಂತ. ನನಗೆ ಏನು ಅನಿಸ್ತು, ಹಾನೆಸ್ಟ್ ಆಗಿ ನಾನು ನಿಮ್ಮ ಜೊತೆ ಅದನ್ನ ಯಾವುದೇ ಫಿಲ್ಟರ್ ಇಲ್ದಂಗೆ ಶೇರ್ ಮಾಡಿದ್ದೀನಿ. ನೀವು ನನ್ನ ಎಲ್ಲ ವಿಡಿಯೋಸ್ನ ನೋಡ್ಬೋದು, ನಾನು ಯಾವ ವಿಡಿಯೋಸ್ಗೂ ಫಿಲ್ಟರ್ಸ್ನ ಯೂಸ್ ಮಾಡೋದಿಲ್ಲ. ಅದೇ ರೀತಿ ನನ್ನ ಮಾತಲ್ಲೂ ಯಾವುದೇ ರೀತಿ ಫಿಲ್ಟರ್ ಇರೋದಿಲ್ಲ. ನನಗೆ ಏನು ಅನ್ಸುತ್ತೆ ಅದನ್ನ ನಾನು ಹಾನೆಸ್ಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಯಾ, ಐ ಹೋಪ್ ಎಷ್ಟೊಂದು ಜನ ಹುಡುಗಿರಿಗೆ ಇದು ಮೋಟಿವೇಟ್ ಆಗಿರುತ್ತೆ ಅಂತ. ಎಸ್, sometimes it is very much necessary to take a break and come back stronger than before ಅಂತ ಎಷ್ಟೊಂದು ಜನ ನನಗೆ ಹೇಳ್ತಾ ಇದ್ದಾರೆ, ನೀನು ತುಂಬಾ ಚೇಂಜ್ ಆಗಿದ್ಯಾ, ನೀನು ಫಸ್ಟ್ ರಕ್ಷಾ ತರ ಇಲ್ಲ, ಫುಲ್ ಚೇಂಜ್ ಆಗ್ಬಿಡಿದ್ಯಾ. ಕೆಲಸ ಮಾಡೋ ಜಾಗದಲ್ಲಿ ಆಗಿರ್ಬೋದು, ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ಎಷ್ಟೊಂದು ಜನ ನನ್ನ ಕ್ಲೋಸ್ ಸರ್ಕಲ್ ಅಲ್ಲಿ ಇರೋರೆಲ್ಲ ಹೇಳ್ತಾರೆ ನೀನು ತುಂಬಾ ಚೇಂಜ್ ಆಗಿದ್ಯಾ ಅಂತ. ಎಸ್, ಐ ವಾಂಟೆಡ್ ಟು ಚೇಂಜ್, ಅದಕ್ಕೆ ಚೇಂಜ್ ಆಗಿದ್ದೀನಿ. ಹೇಗೆ ಚೇಂಜ್ ಆದೆ, ಯಾಕೆ ಚೇಂಜ್ ಆದೆ, ಡೆಫಿನೆಟ್ಲಿ ಐ ಲೆಟ್ ಯು ನೋ. ಒಂದು ಪಾಸಿಟಿವ್ ವೇ ಅಲ್ಲಿ ಹೋಗ್ತಾ ಇದ್ದೀನಿ. ಐ ಡೆಫಿನೆಟ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲರಿಗೂ ಅದು ಹೆಲ್ಪ್ಫುಲ್ ಆಗಬೇಕು. ಲೈಫ್ ಸ್ಟೈಲ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಲೈಫ್ ಸ್ಟೈಲ್ ಇಸ್ ಆಲ್ಸೋ ಅ ಪಾರ್ಟ್ ಆಫ್ ಮೈ ಕಾಂಟೆಂಟ್ ಅಂದ್ರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಒಂದು ಹುಡುಗಿ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡೋಂಥ ಜರ್ನಿಯಲ್ಲಿ ನೀವು ಕೂಡ ಜೊತೆಗಿರಿ ಅಂತ ಹೇಳ್ತಾ, ಇಬ್ರಿಗಾದ್ರೂ ವಿಡಿಯೋ ಮೋಟಿವೇಟ್ ಆಗಿರುತ್ತೆ ನಂತರ ಫೇಸ್ ಅಲ್ಲಿ ಇದ್ದವರಿಗೆ ಅಂತ ಅನ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ. ಇಫ್ ಯು ಆರ್ ನಾಟ್ ಫಾಲೋಯಿಂಗ್ ಮಿ ಆನ್ Instagram, make sure you follow me on Instagram too. So that's it for this video. So thank you for watching till end. Bye bye.